Hi friends, welcome back to my channel Shrunadi Vlogs. ಇವತ್ತೇನು ವಿಶೇಷ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಾ. ಹೌದು, ಇವತ್ತು ಭೀಮ್ ನವಾಸೆ ಯಾವ ತರ ಇರುತ್ತೆ ಏನು ನಮ್ಮ ಇಲ್ಲಿ ಮತ್ತೆ ಈ ದಿನ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ನಂಗೂ ಗೊತ್ತಿಲ್ಲ ಯಾವ ತರ ಇರುತ್ತೆ ಈ ದಿನ, ಯಾವ ತರ ಕಂಪ್ಲೀಟ್ ಆಗುತ್ತೆ ಅಂತ ನಂಗೂ ಐಡಿಯಾನೇ ಇಲ್ಲ. ಸೊ ನೋಡೋಣ ಯಾವ ತರ ಇರುತ್ತೆ ಅಂತ ಹೇಳಿ, ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಇವತ್ತು ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಲಾಸ್ಟ್ ಅಂತ ಹೇಳ ಆಲ್ಮೋಸ್ಟ್ ಮಧ್ಯದಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಏನು ವಿಷಯ ಏನು ಇತ್ತ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ತುಂಬಾ ಒಳ್ಳೆ ವಿಷಯನೇ, ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ನಾನು ಆಲ್ಮೋಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ತಿಂಡಿಗೆ ರೆಡಿ ಮಾಡಬೇಕು ಇಲ್ಲಿ. ಮತ್ತೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ತಿಂಡಿ ಒಂದು ಮಾಡಿದ್ರೆ ಮುಗೀತು, ಮತ್ತೆ ಪೂಜೆ ಒಂದು ಮಾಡಿದ್ರೆ ಮುಗೀತು. ಅಕ್ಕಿ ರೊಟ್ಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಆಲ್ಮೋಸ್ಟ್ ಅಕ್ಕಿ ರೊಟ್ಟಿಗೆ ಈರುಳ್ಳಿ ಇದು ಮತ್ತೆ ಕಾಯಿ ಮತ್ತೆ ಹಸಿಮೆಣಸಿನ್ಕಾಯಿ ಚಿಲ್ಲಿ ಹಾಕಲ್ಲ, ಕುರ್ತು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಚಿಲ್ಲಿ ಹಾಕೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಹಿಟ್ಟೆಲ್ಲ ಕಲಸಿಟ್ಟಾಯಿತು. ಪೂಜೆ ಎಲ್ಲ ಮಾಡಾದ್ಮೇಲೆ ಏನಾರ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ಮತ್ತೆ ಆಲ್ರೆಡಿ ಪೂಜೆ ಮಾಡಿದ್ದಾರೆ. ನಾನು ಸ್ವಲ್ಪ ಸೀರೆ ಉಟ್ಕೊಂಡು ಇವತ್ತು ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಭೀಮ್ ನವಾಸೆ ಅಲ್ವಾ, ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸೀರೆ ಉಟ್ಕೊಂಡು ಪೂಜೆ ಮಾಡ್ತೀನಿ. ಸೊ ಈ ಥರ ರೆಡಿ ಆಗಿದ್ದೀನಿ. ನಾನು ಸ್ಯಾರಿ ಹಾಕೊಂಡಿದ್ದೀನಿ. ಇದು ಬಂದು ಅಮ್ಮನ ಸ್ಯಾರಿ. ಇದು ಬ್ಲೌಸು ಕಾಂಟ್ರಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿ ಹಾಕೊಂಡೆ. ನಾನು ಈ ಸ್ಯಾರಿ ಹಾಕೊಂಡಿರ್ಲಿಲ್ಲ ಯಾವಾಗ್ಲೂ. ಸೊ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ ನನಗಂತೂ. ಮಿರರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಏನೋ ಗೊತ್ತಾಗ್ತಿಲ್ಲ ಚೆನ್ನಾಗಿ ಕಾಣಿಸ್ತಿದ್ಯೋ ಇಲ್ವೋ ಅಂತ ಹೇಳಿ. ಸೊ ನೆಕ್ಸ್ಟ್ ಪೂಜೆ ಮಾಡ್ಬಿಟ್ಟು ಬರ್ತೀನಿ. ನಂದಿಗೆ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಒಂದು ತಮಗೆ ನೀರು ಮತ್ತು ಇಷ್ಟೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಬಾಳೆಹಣ್ಣು ಇಟ್ಕೋಬೇಕೋ ಬೇಡೋ ಗೊತ್ತಿಲ್ಲ, ಇರಲಿ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಇತ್ತಲ್ಲ ಮನೇಲಿ ಅಂತ ಹೇಳ್ಬಿಟ್ಟು. ಮತ್ತು ಕರ್ಪೂರದ ಗಂಧದ ಕಡೆ ಹೂವು, ಇದು 3 ತೊಗೊಂಡಿದ್ದೀನಿ. 1 2 3. ನಮ್ಮಿಬ್ರು ನೋಡಿದ್ರೆ ಪಕ್ಕಾ ಕೃತನು ಅಳ್ತಾನೆ. ನನಗೆ ಹಾಕಿಲ್ಲ, ನನಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ 3 ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೆಂಗಿದ್ರು ಅಳ್ತಾನಲ್ಲ, ಸುಮ್ಮನೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೂ ರೆಡಿ ಮಾಡ್ಕೊಂಡಿದ್ದೀನಿ, ಅವ್ನಿಗೂ ಹಾಕೋಣ ಅಂತ ಹೇಳಿ. ಏನು ಹೊಸ ಮಾಡ್ತಾರಲ್ಲ ಇವರು ಅಂತ
ವರ್ಷ ಚೆನ್ನಾಗಿದೆ. ಥ್ಯಾಂಕ್ ಯು. 200 ವರ್ಷ ಚೆನ್ನಾಗಿದೆ ಡಿಡ್ಲು. ಏಯ್ ಸೈಡ್ ಭಾಗ ಕಡೆ ಒದ್ಗಿದ್ ಉಂಟಿಸ್ಬಿಟ್ಟಿ ಆಮೇಲೆ. ಏಯ್ ಡಿಡ್ಲಿ ಬೈ ಬಾ ಇದನ್ನ ಸೌದತ್ರ ನನ್ನ ಪ್ರಕಾರ. ಏಯ್ ಡಿಡ್ಲಿ ಬೈಲಿದೆ ಬಾ ಅಂದೆ. ಒಂದು ಆಶೀರ್ವಾದ ಮಾಡಪ್ಪ. 3 ವರ್ಷ ನಿನ್ ಜೊತೆ 3 ವರ್ಷ ಚೆನ್ನಾಗಿರಪ್ಪ. ಚಿತ್ತಾಡ್ಕೊಂಡು ಕತಾಡ್ಕೊಂಡು 80 years. ಅಪ್ಪಿ ಎಷ್ಟು ವರ್ಷ ಆಯ್ತು ನಾವು ಮದ್ವೆ ಆಗಿ? 2 years. 5 ವರ್ಷದ ಮಗ ಅವನೇ. ಸಾಕಾಗ್ಬಿಡ್ತೀನಿ. ಕರೆಕ್ಟಾಗಿ ಹೇಳು ಎಷ್ಟು ವರ್ಷ ಆಯ್ತು ಅಂತ. 2 years ಆಗಿದೆ. 5 ವರ್ಷದ ಮಗ ಇದ್ದಾನೆ. ಕೋಪ ಬರ್ಸ್ಬೇಡ, ಹೇಳು. ಕೋಪ ಯಾಕೆ ಬರಸ್ಲಿ, ನೀನೇ ಹೇಳು. ನೀನ್ ಹೇಳು, ನೀನ್ ನನಗೆ ಗೊತ್ತು. ಗಾಯ್ಸ್, ನಮ್ಗೆ 8 ವರ್ಷ ಆಯ್ತು ಮದ್ವೆ ಆಗಿ. ಇದು 8ನೇ ವರ್ಷದ ಭೀಮ್ ಅಮಾವಾಸ್ಯೆ ಪೂಜೆ. ಆದ್ರೂ ಸ್ವಲ್ಪ ಕನ್ಫ್ಯೂಷನ್. 8 ವರ್ಷ ಆದ್ರೂ ಪೂಜೆ ಮಾಡ್ತಾ ಇದೀನಿ, ಬಟ್ ಕನ್ಫ್ಯೂಷನ್ ಯಾವ ತರ ಮಾಡೋದೇನು ಅಂತ ನನ್ಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ನಾನು ಮಾಡಿದೀನಿ. ಅಪ್ಪಿ ಗಿಫ್ಟ್ ಏನು ಕೊಡಿಸ್ತೀಯಾ? ಬಟ್ಟೆ ಕೊಡಿಸ್ತೀನಿ, ಕಾಸು ಕೊಡಲ್ಲ. ಕಾಸು ಹೆಂಗೆ ಗೊತ್ತಾ, ಇವಾಗ ಕೊಟ್ರೆ ಖರ್ಚು ಮಾಡ್ಬಿಡ್ತೀಯಾ. ಬಟ್ಟೆ ಕೊಟ್ರೆ ಹೋದ ವರ್ಷ ಸಿದ್ದು ಅಂತೈತಿ ಅದಕ್ಕೆ. ಹಂಗೆ. ಸೂಪರ್ ಸೂಪರ್. ಹೌದು, ಅದು ನಿಜಾನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕಾಸು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ಟೆ ಬೇಡ ಅನ್ಸ್ತಾ ಇತ್ತು, ಅದಕ್ಕೆ ಕೇಳಿ. ಬಟ್ಟೆ ಬೇಡ ಅಂದ್ರೆ ನನಗೇನು ತೊಂದರೆ ಇಲ್ಲ. ನನ್ನ ಕಾಸೇ ಸೇಫ್ ಆಗೋದು. ಬೇಕಾದ್ರೆ ಬಟ್ಟೆ ಒಂದೇ ಆಪ್ಷನ್ ನಿನಗೆ, ಇಲ್ಲ ಅಂದ್ರೆ ಇಲ್ಲ. ಸರಿ ಆಯ್ತು, ನಾನು ಹೇಳಿದ ಬಟ್ಟೆ ಕೊಡಿಸ್ಬೇಕು. ಆಯ್ತು. ಐ ಲವ್ ಯು. ಪೂಜೆ ಎಲ್ಲ ಆದಾದಮೇಲೆ ತಿಂಡಿ ತಿಂದಿರಲಿಲ್ಲ ಅಲ್ವಾ, ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಅಕ್ಕಿ ರೊಟ್ಟಿ ರೆಡಿ ಮಾಡಿದ್ದೀನಿ. ಸಾರಿ, ಕಡಲೆಬೇಳೆನ ಒಗ್ಗರಣೆ ಹಾಕಿದ್ದೆ, ಸ್ವಲ್ಪ ಕಡಲೆಬೇಳೆ ಎಲ್ಲ ಸೀದೋಗ್ಬಿಟ್ಟಿದೆ. ಪರವಾಗಿಲ್ಲ ಬಿಡು, ನಮ್ಮನೆಯವ್ರು ತಾನೇ ತಿನ್ನೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸೊ ಅಕ್ಕಿ ರೊಟ್ಟಿಗೆ ಬಂದು ಕಾಯಿ ಚಟ್ನಿನ ಮಾಡಿದ್ದೀನಿ. ಒಳ್ಳೆ ಕಾಂಬಿನೇಷನು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮತ್ತು ನಾನು ಹೇಳಿದ್ನಲ್ವಾ, ಕೃತು ಬಂದಮೇಲೆ ಅಲ್ತಾನೆ ನಮಗೂ ಕಟ್ಕೊಡಿ ಅಂತ ಹೇಳ್ತಾನೆ ಅಂತ ಹೇಳಿ, ಅದಕ್ಕೋಸ್ಕರ ಎಕ್ಸ್ಟ್ರಾ ರೆಡಿ ಮಾಡಿದ್ನಲ್ಲ. ಸೊ ನಂದಿ ಕಟ್ಕೊಡ್ತಾ ಇದ್ದೆ, ಕೃತುಗೆ ತಗೊಳಪ್ಪು ಕಟ್ಸ್ಕೋ ಅಂತ ಹೇಳಿ ಕಟ್ಕೊಡ್ತಾ ಇದ್ದೆ. ಟೋಟಲಾಗಿ 3 ಜನನೂ ಕಟ್ಕೊಂಡಿದ್ದೀವಿ. ಮತ್ತು ನಿಮಗೆ ಹೇಳೋದನ್ನ ಮರ್ತಿದ್ದೆ, ನಾನು ಸ್ವೀಟ್ ಮಾಡಿದ್ದೆ. ಅಂದರೆ ನೆನೆನೇ ಮಾಡಿದ್ದೆ ಸ್ವೀಟ್ನ, ಯಾಕಂದರೆ ಸ್ವೀಟು ಹೊರಗಡೆಯಿಂದ ತರಕ್ಕೆ ಬೇಡ, ಮನೇಲೇ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ಒಂಥರ ಹಾಲು ಕೋವಾ ಥರ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಯಾವ ಥರ ಶೇಪ್ ಮಾಡೋದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಬಾಕ್ಸ್ ಶೇಪಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಗಂಡನಿಗೆ ಪೂಜೆ ಮಾಡುವಾಗಲೂ ಸಹ ಸ್ವೀಟ್ನ ತಿನ್ನಿಸ್ಬೇಕಾಗಿತ್ತು. ನಾನು ಸ್ವಲ್ಪ ಗಾಬರಿಲಿ ಸ್ವೀಟ್ ತಿನ್ನಿಸೋದು ಮರ್ತುಬಿಟ್ಟೆ. ಪರವಾಗಿಲ್ಲ, ಬೇಕಂದರೆ ನಾವು ಮಾಡಿದಾಗಲೇ ನಂದಿ ಮತ್ತು ನಾನು ಇಬ್ಬರು ಟೇಸ್ಟ್ ನೋಡಿದ್ವಿ ಯಾವ ಥರ ಇದೆ ಹಾಲು ಪೇಡ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಅಂತ ನಂದಿನೂ ಹೇಳಿತ್ತು. ಸೊ ನನಗೂ ಪರ್ಸ್ನಲಾಗಿ ತುಂಬಾ ಇಷ್ಟ ಆಯಿತು. ಕೃತು ಒಬ್ಬ ತಿಂದಿರಲಿಲ್ಲ, ಅದಕ್ಕೋಸ್ಕರ ಅವ್ನು ತಿನ್ನಲಿ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಟ್ಟೆ, ತಿನ್ನಪ್ಪು ನಿನಗೆ ಸಮಾಧಾನ ಆಗೋಷ್ಟು ಅಂತ ಹೇಳಿ.
ಝುಡಿಯೋಗೆ ಹೋಗಿದ್ವಿ. ನಂದಿ ನನಗೇನು ಗಿಫ್ಟ್ ಕೊಡಿಸಿರಲಿಲ್ಲ, ಅದಕ್ಕೆ ಝುಡಿಯೋಗೆ ಹೋಗೋಣ, ಅಲ್ಲಿ ಏನಾದರೂ ಆಫರ್ ಹಾಕಿದ್ದಾರಲ್ಲ, ಈಗ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇರ್ತಾರಲ್ಲ, ಆಫರ್ ಇದೆ, ಸೇಲ್ ಇದೆ ಅಂತ ಹೇಳಿ, ನೋಡೋಣ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಿಜವಾಗ್ಲೂ ಏನೂ ಸೇಲ್ ಇಲ್ಲ. ಬೈ 1 get 1 ಆಗಿರ್ಬೋದು, 50%, 60%, ಯಾವುದೇ ಥರ ಆಫರು ಸಹ ಇಲ್ಲ. ಹೋದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ಸುಮ್ಮನೆ ಹೋಗ್ಬಿಟ್ಟು ಅಯ್ಯೋ ಇನ್ನೇನು ಬಂದುಬಿಟ್ಟಿದ್ದೀವಲ್ಲ, ಏನಾದರೂ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ತೊಗೊಳ್ಬೇಕಾಗತ್ತೆ, ಅದಂತೂ ನಿಜ. ಸೊ ಅಲ್ಲಿಂದ ನಾವು ಬಂದೆ, ಒಂದು ಸ್ಲಿಪ್ಪರ್ ಏನೋ ತೊಗೊಂಡ್ಬಂದ್ವಿ. ಯಾಕಂದರೆ ಹೋಗಿದ್ವಲ್ಲ, ಸುಮ್ಮನೆ ಏನಕ್ಕೆ ಬರೋದು ಬರೀ ಕಾಯಿಲೆ ಅಂತ ಹೇಳ್ಬಿಟ್ಟು ಒಂದು ಸ್ಲಿಪ್ಪರ್ ಮಾತ್ರ ತೊಗೊಂಡು ಬಂದ್ವಿ ಅಷ್ಟೇ. ಡೈರೆಕ್ಟ್ ನಂದಿ ಆಫೀಸ್ಗೆ ಡೈರೆಕ್ಟಾಗಿ ಅಲ್ಲಿಂದನೇ ಹೋದ್ರು, ಏನೋ ಕೆಲಸ ಇದೆ ಸ್ವಲ್ಪ ಅಂತ ಹೇಳಿ. ನಾನು ಡೈರೆಕ್ಟಾಗಿ ಹೀಗೆ ಬಂದೆ ಮನೆಗೆ. ಮತ್ತು ನಿಮ್ಮ ಹತ್ರ ಏನೋ ವಿಷಯ ಹೇಳ್ತೀನಿ ಅಂತ ಹೇಳ್ತಾನೆ ಇದ್ದೀನಿ, ಬಟ್ ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಸೀರಿಯಸ್ಲಿ ನಂದಿ ಬಂದ ತಕ್ಷಣ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಏನು ಎತ್ತ ಅಂತ ಹೇಳಿ. ಯಾಕಂದರೆ ನಾನು ಒಬ್ಬಳೇ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ, ನಂದಿನೂ ಇರಬೇಕಲ್ವ, ಅದಕ್ಕೋಸ್ಕರ. ಸೊ ನಂದಿ ಬಂದ ತಕ್ಷಣ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಐ ಹೋಪ್ ನೀವು ಖುಷಿ ಆಗ್ತೀರಾ, ಅಲ್ಲ ಖುಷಿ ಪಡ್ತೀರಾ, ಅಥವಾ ಈ ವಿಡಿಯೋ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನನಗೆ ತುಂಬ ಹತ್ತಿರದವ್ರು ಯಾರಾಗಿರ್ಬೋದು ತುಂಬಾ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಂದಿ ಬಂದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು, ಅದೇ ನನ್ನ ಮೈಂಡಲ್ಲಿರೋದು. ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಅನಿಸ್ಬಿಟ್ಟೈತೆ, ಒಂಥರ ಸುಸ್ತು ಟಯರ್ಡ್ ಆದ ಥರ ಫೀಲ್ ಆಗಿಬಿಟ್ಟಿದೆ. ಸೊ ಸಂಜೆ ನಿಮ್ಮ ಹತ್ರ ವೀಡಿಯೋನ ಶೇರ್ ಮಾಡ್ಕೊತೀನಿ ಏನು ಎತ್ತ ಅಂತ ಹೇಳಿ. ಹಾಯ್ ಗೈಸ್, ನಿಮಗೆ ಬೆಳಗ್ಗೆಯಿಂದನೂ ಹೇಳ್ತಾ ಇದ್ದೀನಿ ಒಂದು ಗುಡ್ ನ್ಯೂಸ್ ಮತ್ತು ಒಂದು ಖುಷಿ ಪಡೋ ವಿಷಯ ಅಂತ ಹೇಳಿ. ಏನು ಅಂತ ಹೇಳಿದ್ರೆ, ನಾವು ಈಗ 1 BHK ಇದೆಯಲ್ವಾ, 1 BHKಯಿಂದ 2 BHKಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ಅದೇ ಖುಷಿ ವಿಷಯ, ಗುಡ್ ನ್ಯೂಸ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಥವಾ ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಎಲ್ಲರೂ ಖುಷಿ ಪಡೋ ವಿಷಯ ಅಂತಲೇ ಹೇಳ್ತೀನಿ. ಮತ್ತು ಈಗೇನಿಲ್ಲ, ಜಸ್ಟು ಈ ಓನರ್ ಫೋನ್ ಮಾಡಿದ್ದಾರೆ, ಅಂದರೆ ಹೊಸ ಮನೆ ಓನರ್ ಇದ್ದಾರಲ್ಲ ಅವ್ರು ಫೋನ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಬಂದು ಇಂಟೀರಿಯರ್ ಫಿನಿಶ್ ಆಗಿದೆ, ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು ನಾವಿರೋದು. ಅದಕ್ಕೆ ಫಸ್ಟ್ ಫ್ಲೋರ್ ನೋಡಿದ್ರೆ ನಿಮಗೆ ಇಂಟೀರಿಯರ್ದು ಐಡಿಯಾ ಬರುತ್ತೆ. ಸೊ ನೀವು ಸೇಮ್ ಆ್ಯಸ್ ಇಟ್ ಈಸ್ ಸೆಕೆಂಡ್ ಫ್ಲೋರ್ಗಿರುತ್ತೆ. ಸೊ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬನ್ನಿ ಅಂತ ಕರೆದಿದ್ದಾರೆ. ಆಲ್ಮೋಸ್ಟ್ 2 days ಆಯ್ತು ಅವ್ರು ಕರೆದು, ನಾವು ಹೋಗಿರಲಿಲ್ಲ, ಟೈಮ್ ಇಲ್ಲ ಅಂತ ಹೇಳಿ. ಸೊ ಈಗ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಆಲ್ಮೋಸ್ಟ್ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ, ನಮ್ಮ ಮನೆ ಈಗ ಯಾವ ಥರ ಇರುತ್ತೆ ಏನು ಎತ್ತ ಅಂತ ಹೇಳಿ. ಸೊ ಇದೇ ಗುಡ್ ನ್ಯೂಸು. ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಇರುತ್ತೆ ಮನೆ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಇನ್ನು ತುಂಬಾ ಕಡಿಮೆ ಏನಾದರೂ ಮಾತಾಡಿದ್ರೆ, ಏನಾದರೂ ಎಕ್ಸ್ಟ್ರಾ ಹೇಳಬೇಕು ಅಂದರೆ ಮೆಸೇಜ್ ಮಾಡಿ, ಹೇಳ್ತಾರೆ. ನೋಡಿದು ವಿತೌಟ್ ಶೇವ್ ಒಂದು ವಿಡಿಯೋ, ವಿತ್ ಶೇವ್ ಒಂದು ಮಾಡೋಣ ಆಮೇಲೆ. ವಿತ್ ಶೇವ್ ಅಲ್ಲ, ವಿತ್ ಟ್ರಿಮ್. ಸಾರಿ, ದಿಸ್ ಇಸ್ ಬಿಫೋರ್ ಟ್ರಿಮ್, ಆಮೇಲೆ ಬಿಫೋರ್ ಕಟಿಂಗ್ ಆಲ್ಸೋ. ಏನೂ ಗೊತ್ತಿಲ್ಲ, ಇವತ್ತು ನಂದಿ ನನ್ನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿತ್ತು. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇತ್ತಲ್ಲ ಅಂತ ಹೇಳಿ. ಸೊ ಅದೇ ಖುಷಿಲಿ ಹೊಸ ಮನೆ ಹತ್ರ ಹೋಗಿದ್ದು ಬರೋಣ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಏನು ಮಾಡೋದು, ನಾವು ಹೋದ್ವಿ, ಬಟ್ ಓನರ್ ಇರಲಿಲ್ಲ. ಓನರ್ಗೆ ಕಾಲ್ ಮಾಡಿಬಿಟ್ಟು ಹೋಗಬೇಕಿತ್ತು. ಬಟ್ ಹೋಗುವಾಗ ಹೆಂಗಿದ್ರು ಹತ್ರನೇ ಅಲ್ವ ಇರೋದು, ಹೋಗಿದ್ದು ಬರೋಣ ಅಂತ ಹೋದ್ವಿ, ಬಟ್ ಓನರ್ ಇರಲಿಲ್ಲ. ಸರಿ ಆಯಿತು, ಓಕೆ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಮನೆ ನೋಡಿದ್ವಿ. ಮತ್ತು ನಾನು ಮೊದಲೇ ಹೇಳಿದಾಗೆ ಫಸ್ಟ್ ಫ್ಲೋರ್ ಏನಿದೆ, ಫಸ್ಟ್ ಫ್ಲೋರ್ ಸೇಮ್ ಆ್ಯಸ್ ಇಟ್ ಈಸ್ ಸೆಕೆಂಡ್ ಫ್ಲೋರ್ ಬರುತ್ತೆ ಅಂತ ಹೇಳಿದ್ರಲ್ವ, ಸೇಮ್ ಇದು ಫಸ್ಟ್ ಫ್ಲೋರ್ ಈಗ ಫಿನಿಶ್ ಆಗಿದೆ. ಇದನ್ನು ನೋಡಿಕೊಂಡ್ರೆ ಸೇಮ್ ಸೆಕೆಂಡ್ ಫ್ಲೋರ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾವು ಏನೇನು ಎಕ್ವಿಪ್ಮೆಂಟು ನೆಕ್ಸ್ಟ್ ಎಕ್ಸ್ಟ್ರಾ ಏನು ಬೇಕು ಅಂತ ಎಲ್ಲ ಚೆಕ್ ಮಾಡ್ಕೊತಾ ಇದ್ವಿ. ಮತ್ತು ನಂದಿನೂ ಸ್ವಲ್ಪ ಅವರು ಎಲೆಕ್ಟ್ರಿಷಿಯನ್ ಜೊತೆ ಮಾತಾಡ್ತಾಯಿದ್ರು, ಎಲ್ಲೆಲ್ಲಿ ಬರುತ್ತೆ ಎಲೆಕ್ಟ್ರಿಕ್ದು, ಅಂದರೆ ವಯರು ಅಥವಾ ಪೈಪ್ಸ್ ಎಲ್ಲ ಎಲ್ಲಿ ಬರುತ್ತೆ, ನಾವು ಡ್ರಿಲ್ಲಿಂಗ್ ಎಲ್ಲ ಮಾಡ್ಕೊಬೇಕಲ್ಲ, ಅದಕ್ಕೆಲ್ಲ ಯೂಸ್ ಆಗಲಿ ಅಂತ ಎಲ್ಲ ಹೇಳ್ಬಿಟ್ಟು ಮಾತಾಡ್ತಾಯಿತ್ತು. ಸೊ ಓಕೆ, ನಮ್ಗೇನು ಬೇಕು ಅಂತೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀವಿ. ಓನರ್ ಹತ್ರ ಮಾತಾಡೋಣ ಅಂತ ಹೇಳಿ ನಾವು ಸುಮ್ಮನೆ ಆದ್ವಿ. ಹೇಳಿದ್ನಲ್ಲ, ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಿ, ಹೋಗಬೇಕು, ಮತ್ತು ಅಲ್ಲೇನೋ ಚೇಂಜಸ್ ಇದೆ ನೋಡಬೇಕು ಅಂತ ಹೇಳಿ. ಸ್ವಲ್ಪ ನನಗೆ ಒಂದು 3-4 ಚೇಂಜಸ್ ಬೇಕು ಅಂತ ಅಂದ್ಕೊಂಡಿದ್ದೀನಿ. ಓನರ್ಗೆ ಫೋನ್ ಮಾಡಿದ್ರೆ ಅವರು ಹೊರಗಡೆ ಹೋಗಿದ್ದೀನಿ ನಾನು ಅಂತ ಹೇಳಿದ್ದಾರೆ. ಟ್ಯೂಸ್ಡೇ ಬರ್ತಾರಂತೆ ಅವರು. ಟ್ಯೂಸ್ಡೇ ಬಂದು ಮಾತಾಡೋಣ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ವಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಏನಿದ್ರು ಅಷ್ಟೇ, ಗುಡ್ ಆರ್ ಬ್ಯಾಡ್ ಏನಿದ್ರು ನನ್ನ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಬ್ಯಾಡ್ ಫೀಲಿಂಗ್ ಏನಾದರೂ ಆದರೆ ಅದನ್ನು ಕಮೆಂಟ್ ಮಾಡಿ, ಅಥವಾ ಗುಡ್ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.